ಅಲ್ಲಾಹನ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿ ಸೃಷ್ಟಿ ಮಾಡಿರುವುದು ಯಾವುದನ್ನು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ನೂರನ್ನಾಗಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ನೂರನ್ನು ಒಂದು ದಿನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಂದಿಗೆ ಜಾಬಿರ್ ರಲಿಯಲ್ಲಾಹು ಅನ್ಹು ಅವರು ಕೇಳ್ತಾರೆ, ಯಾ ರಸೂಲಲ್ಲಾಹ್, ಈ ಜಗತ್ತಿನಲ್ಲಿ ಅಲ್ಲಾಹು ಫಸ್ಟ್ಗೆ ಸೃಷ್ಟಿ ಮಾಡಿರುವುದು ಯಾವುದನ್ನು? ಆ ಸಮಯದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಿದ್ದಾರೆ, ಹುವ ನೂರು ನಬಿಯಿಕ ಯಾ ಜಾಬಿರ್, ನಿನ್ನ ನಬಿಯಾಗಿರುವ ನನ್ನ ನೂರನ್ನಾಗಿದೆ ಮೊಟ್ಟ ಮೊದಲ ಬಾರಿ ಸೃಷ್ಟಿ ಮಾಡಿರುವುದು. ಕುರ್ಆನ್ ಅದರ ಬಗ್ಗೆ ಸೂರತುಲ್ ಮಾಯಿದಾ 15ನೇ ಸೂಕ್ತದಲ್ಲಿ ಹೇಳ್ತಾ ಇದೆ, ಕದ್ ಜಾಅಕುಂ ಮಿನಲ್ಲಾಹಿ ನೂರ್, ಅಲ್ಲಾಹನಿಂದ ಒಂದು ನೂರನ್ನಾಗಿದೆ ಮೊಟ್ಟ ಮೊದಲಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಇಲ್ಲಿಗೆ ಕಳಿಸಿರುವುದು. ಈ ಆಯತಿನ ತಫ್ಸೀರ್ ಅಲ್ಲಾಮ ಆಲೂಸಿ ತನ್ನ ರೂಹುಲ್ ಮಆನಿಯಲ್ಲಿ ಹೇಳ್ತಾ ಇದ್ದಾರೆ, ಅನ ಮಿನಲ್ಲಾಹ್ ವಲ್ ಮುಅ್ಮಿನೂನ ಮಿನ್ನಿ, ನಾನು ಅಲ್ಲಾಹನಿಂದ ಬಂದವನು, ಮುಅ್ಮಿನ್ಗಳು ಈಮಾನ್ದಾರಿಗಳು ಅದು ನನ್ನಿಂದ ಬಂದವರು ಅಂತ ಹೇಳಿ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಸೃಷ್ಟಿ ಯಾರಂತ ಕೇಳಿದರೆ ಎಲ್ಲರೂ ಹೇಳುವುದು ಯಾರನ್ನು? ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನಾಗಿದೆ. ಅದು ಮನುಷ್ಯ ರೂಪದಲ್ಲಿ ಬಂದದ್ದು ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ. ಆದರೆ ಫಸ್ಟ್ ರೂಹ್ ಅದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ರೂಹ್ ಆಗಿದೆ. ಅನ್ನ ಅಸ್ಲ ಅರ್ವಾಹಿನ ರೂಹ್ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಹುವ ಅವ್ವಲುಲ್ ಆಬಾಇ ರೂಹ. ರೂಹಿನಲ್ಲಿ ಫಸ್ಟ್ ರೂಹ್ ಅದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ರೂಹ್ ಆಗಿದೆ, ಜೀವವಾಗಿದೆ. ಅಲ್ಲಾಹು ಸೃಷ್ಟಿ ಮಾಡಿರುವುದು ವ ಆದಮು ಅವ್ವಲ್ ಆಬಾಇ ಜಿಸ್ಮ, ಶರೀರದಲ್ಲಿ ಮನುಷ್ಯ ರೂಪದಲ್ಲಿರುವ ಶರೀರ ಅದು ಫಸ್ಟ್ ಸೃಷ್ಟಿ ಮಾಡಿರುವುದು ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನಾಗಿದೆ. ಜವಾಹಿರುಲ್ ಬಿಹಾರ್ ಎಂಬ ಗ್ರಂಥದಲ್ಲಿ ಈ ಘಟನೆ ಕಾಣ್ತಾ ಇದೆ. ಮಾತ್ರವಲ್ಲ, ಬಹಳಷ್ಟು ವಿದ್ವಾಂಸರು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ಕಾಣ್ತಾ ಇದೆ, ಕುಂತು ನೂರಂ ಬೈನ ಯದೈ ರಬ್ಬಿ ಕಬ್ಲ ಅನ್ ಯಖ್ಲುಕ ಆದಮ ಬಿ 14,000 ಆಮ್. ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನು ಸೃಷ್ಟಿ ಮಾಡುವುದಕ್ಕಿಂತಲೂ 14,000 ವರ್ಷಗಳ ಹಿಂದೆ ನನ್ನನ್ನು ಅಲ್ಲಾಹು ನನ್ನ ನೂರನ್ನು ಸೃಷ್ಟಿ ಮಾಡಿದ. ವಕಾನ ಯುಸಬ್ಬಿಹು ذلك ನೂರ್, ಈ ನೂರ್ ನನ್ನ ನೂರ್ ಅಲ್ಲಾಹನಿಗೆ ತಸ್ಬೀಹ್ ಹೇಳ್ತಾ ಇತ್ತು. ರೂಹುಲ್ ಮಆನಿ ಅಲ್ಲಾಮ ಆಲೂಸಿ ಬರೆಯುತ್ತಾ ಇದ್ದಾರೆ. ಆ ನೂರ್ ಅದನ್ನು ಮಹಾನರಾದ ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಶರೀರಕ್ಕೆ ಅಲ್ಲಾಹು ಹಾಕಿದ. ನಂತರ ಪವಿತ್ರವಾದ ಪ್ರವಾದಿಗಳ ಮೂಲಕ ಆ ನೂರ್ ಹಾದು ಬರ್ತಾ ಇದೆ. ಲೌ ಅಬ್ಸರ ಶೈತಾನು ತಲ್ಅತ ನೂರಿಹಿ ಫಿ ವಜ್ಹಿ ಆದಮ ಕಾನ ಅವ್ವಲ ಮನ್ ಸಜದ್ ಔ ಲೌ ರಅ ನಮ್ರೂದ್ ನೂರ ಜಮಾಲಿಹಿ ಅಬ್ದಲ್ ಜಲೀಲ ಮಅಲ್ ಖಲೀಲ್ ವಲಾ ಅಬದ್. ಏನಾಗಿದೆ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೂರಾಗಿದೆ ಫಸ್ಟ್ ಸೃಷ್ಟಿ ಮಾಡಿದ್ದು. ಒಂದು ವೇಳೆ ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಹಣೆಯಲ್ಲಿರುವಂತಹ ಹುಜೂರ್ ರವರ ನೂರು ಶೈತಾನ್ ಕಂಡಿದ್ರೆ ಅವನು ಸಜದ ಮಾಡಿ ಬಿಡ್ತಾ ಇದ್ದ. ಆ ನೂರು ಅವನಿಗೆ ಕಂಡಿಲ್ಲ ಅಷ್ಟೇ. ನಮ್ರೂದ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ನೂರು ಕಂಡಿಲ್ಲ, ಕಂಡಿದ್ರೆ ಅವನು ಕೂಡ ಬೇಗ ಕಬೂಲ್ ಮಾಡ್ತಾ ಇದ್ದ. ಆ ರೀತಿ ಹಲವಾರು ದೊಡ್ಡ ದೊಡ್ಡ ಪ್ರವಾದಿಗಳ ಮೂಲಕವಾಗಿದೆ ಆ ನೂರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನೂರು ಬಂದಿರೋದು. ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ತನ್ನ ಮಗನಾದ ಶೀಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನು ಕರೆದುಕೊಂಡು ಹೇಳ್ತಾರೆ, ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರಿಗೆ ತುಂಬಾ ಮಕ್ಕಳಿದ್ರು, ಅದರಲ್ಲಿ ಶೀಸ್ ಎಂದು ಕರೆಯಲ್ಪಡುವ ಮಗ ಅವರ ಮೂಲಕವಾಗಿದೆ ಹುಜೂರ್ ಅವರ ನೂರು ಬಂದದ್ದು. ಅವರು ಹೇಳ್ತಾರೆ, ಯಾವ ಸಂದರ್ಭದಲ್ಲೂ ಕೂಡ ನೀನು ಅತ್ಯಂತ ಸೂಕ್ಷ್ಮತೆಯಿಂದ ಬದುಕಬೇಕು. ಕಾರಣ ನಾನು ಹಲವು ಕಡೆಗಳಲ್ಲಿ ಹೆಸರು ಕಂಡಿರುವ ಮುಹಮ್ಮದ್ ಎಂದು ಕರೆಯಲ್ಪಡುವ ಪ್ರವಾದಿ ಕಿಯಾಮತ್ ದಿನ ಹತ್ತಿರ ಬರುವಾಗ ಅವರು ಬರ್ತಾರೆ. ಅವರ ನೂರು ನಿನ್ನ ಶರೀರದಲ್ಲಿದೆ, ನಿನ್ನ ಶರೀರದ ಮೂಲಕವಾಗಿದೆ ಹಾದು ಹೋಗುವುದು. ಅವರ ಹೆಸರನ್ನು ನಾನು ಅರ್ಶಿನಲ್ಲಿ ಕಂಡಿದ್ದೇನೆ, ಕುರ್ಸಿನಲ್ಲಿ ಕಂಡಿದ್ದೇನೆ, ಸಿದ್ರತುಲ್ ಮುಂತಹಾದಲ್ಲಿ ಕಂಡಿದ್ದೇನೆ, ಫರಿಷ್ಠೆಗಳ ಕಣ್ಣುಗಳ ಮಧ್ಯೆ ಹುಜೂರ್ ರವರ ಹೆಸರು ನಾನು ಕಂಡಿದ್ದೇನೆ. ಹೂರುಲ್ ಐನ್ಗಳಾದ ಸ್ವರ್ಗದ ತರುಣಿ ಮಣಿಗಳ ಎದೆಯಲ್ಲಿ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಹೆಸರು ನಾನು ಕಂಡಿದ್ದೇನೆ. ಫಇನ್ನಲ್ ಮಲಾಯಿಕತ ತذكره ಫೀ ಕುಲ್ಲಿ ಸಾಅತಿಹಾ, ಫರಿಷ್ಠೆಗಳು ಎಲ್ಲ ಸಮಯದಲ್ಲೂ ಕೂಡ ಆ ಹುಜೂರ್ ರವರ ಹೆಸರು, ಆ ಮುಹಮ್ಮದ್ ಎಂಬ ಹೆಸರು ಹೇಳುತ್ತಲೇ ಇದ್ದಾರೆ.
ಅಷ್ಟು ಪವಿತ್ರವಾದ ಒಂದು ನೂರ್ ನಿನ್ನ ಮೂಲಕ ಹಾದು ಬರ್ತದೆ. ನೀನು ಸೂಕ್ಷ್ಮತೆಯಿಂದ ಬದುಕಬೇಕು. ಅದೇ ರೀತಿ ಆ ನೂರ್ ಹಲವಾರು ಮಹಾತ್ಮರುಗಳ ಮೂಲಕ, ಹಲವಾರು ಸಜ್ಜನ ಸಾತ್ವಿಕರ ಮೂಲಕ, ಒಳ್ಳೆಯ ಮನುಷ್ಯರ ಮೂಲಕವಾಗಿದೆ ಆ ನೂರ್ ಹಾದು ಬಂದಿರುವುದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ ಅಬ್ದುಲ್ಲಾ ಅರೇಬಿಯಾದ ತುಂಬಾ ಒಳ್ಳೆಯ ಮನುಷ್ಯ, ತುಂಬಾ ಚಂದದ ಮನುಷ್ಯ. ಹುಜೂರ್ ಅವರ ಚಂದ ನೋಡಿದರೆ ತಂದೆ ಕೂಡ ಚಂದ ಇರಲೇಬೇಕಲ್ಲ. ಅತ್ಯಂತ ಸೌಂದರ್ಯವಿರುವಂತಹ ಒಂದು ವ್ಯಕ್ತಿಯಾಗಿದ್ದರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ. ಅವರ ಚಂದ ಕಂಡು, ಅವರ ಸೌಂದರ್ಯವನ್ನು ಕಂಡು ಅರೇಬಿಯಾದಲ್ಲಿರುವ ಹಲವಾರು ಸುಂದರಿಗಳಾದ ಹೆಣ್ಮಕ್ಕಳು ಅಬ್ದುಲ್ಲಾರವರನ್ನು ಕರೀತಾ ಇದ್ರು, ನನ್ನೊಟ್ಟಿಗೆ ಬಾ, ನನ್ನೊಟ್ಟಿಗೆ ಬಾ, ನನ್ನೊಟ್ಟಿಗೆ ಬಾ ಅಂತ ಹೇಳಿ ಹಲವಾರು ಜನರು ಹುಜೂರ್ ಅವರ ತಂದೆಯ ಬಳಿಗೆ ಬರ್ತಾ ಇದ್ರು, ಕರೀತಾ ಇದ್ರು. ಆ ಸಮಯದಲ್ಲಿ ಅಬ್ದುಲ್ಲಾ ಹೇಳುತ್ತಾರೆ, ಓ ಹೆಣ್ಮಕ್ಕಳೇ, ನಾನು ಅಂತಿಂತಹ ಕೆಟ್ಟ ಫ್ಯಾಮಿಲಿಯಿಂದ ಬಂದವನಲ್ಲ. ದ ಕುರೈಶಿ ಎಂದು ಕರೆಯಲ್ಪಡುವ ಅತ್ಯಂತ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಹುಟ್ಟಿ ಬಂದವನಾಗಿದ್ದೇನೆ. ಆದ್ದರಿಂದ ನಿಮ್ಮೊಟ್ಟಿಗೆ ಬರುವುದಕ್ಕಿಂತಲೂ ಅದಕ್ಕಿಂತ ಒಂದು ನಿಮಿಷ ಮುಂಚೆ ನಾನು ಸತ್ರು ಪರವಾಗಿಲ್ಲ, ಮರಣ ಸಂಭವಿಸಿದ್ರು ಪರವಾಗಿಲ್ಲ. ಈ ರೀತಿಯ ಕೆಟ್ಟ ಅಶ್ಲೀಲತೆಗಳಿಗೆ, ಅನೈತಿಕತೆಗಳಿಗೆ, ಅಧಾರ್ಮಿಕತೆಗಳಿಗೆ ನಾನು ಬರಲ್ಲ ಎಂದು ಮಹಾನರಾದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ ಹೇಳಿದರು. ಅವರ ತಂದೆ, ಅವರ ತಂದೆಯ ತಂದೆ, ಅವರ ತಂದೆಯ ತಂದೆಯ ತಂದೆ, ಈ ರೀತಿ ಸುಮಾರು 60, 70, 80ರಷ್ಟು ಬರುವ ತಂದೆ ಎಂದರೆ ಹೆಸರು. ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರೆಗಿರುವ ತಂದೆ ಎಂದರೆ ಹೆಸರು ಇಸ್ಲಾಮಿಕ್ ಚರಿತ್ರೆಯಲ್ಲಿ ರೆಕಾರ್ಡ್ ಆಗಿದೆ. ಅವರೆಲ್ಲರೂ ಕೂಡ ಪರಿಶುದ್ಧರಾಗಿದ್ದರು. ಮಿನಲ್ ಅಸ್ಲಾಬಿಲ್ ಕರೀಮತಿಲ್ ಫಾಖಿರಾ ಇಲಲ್ ಅರ್ಹಾಮಿz ಝಕಿಯತಿ ತ್ವಾಹಿರಾ ಹತ್ತಾ ಅಖ್ರಜನಿ ಅಲ್ಲಾಹು ಮಿನ್ ಬೈನಿ ಅಬವಯ್ಯ ವಲಂ ಯಲ್ತಖಿಯಾ ಅಲಾ ಸಿಫಾಹಿನ್ ಕತ್. ಆ ಕುಟುಂಬದಲ್ಲಿ ಒಬ್ಬರು ಕೂಡ ಅಶ್ಲೀಲತೆಗೆ ಹೋದವರಲ್ಲ, ವ್ಯಭಿಚಾರಕ್ಕೆ ಹೋದವರಲ್ಲ, ಅನೈತಿಕತೆಗೆ ಇಳಿದವರಲ್ಲ, ಅಥವಾ ಕೆಟ್ಟ ಪ್ರವಣತೆಗಳಿಗೆ ಇಳಿದವರು ಯಾರು ಕೂಡ ಇಲ್ಲ. ಅಷ್ಟೊಂದು ಪರಿಶುದ್ಧವಾದ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಆಗಿತ್ತು ಹುಜೂರ್ ಅವರ ತಂದೆ ಅಂತ ಹೇಳುತ್ತೆ. ಇನ್ನು ಹುಜೂರ್ ಅವರ ಮಕ್ಕಳು ಯಾರು, ಅವರ ಮಕ್ಕಳು ಯಾರು, ಅವರ ಮಕ್ಕಳ ಮೊಮ್ಮಕ್ಕಳು ಯಾರು, ಅವರ ಮೊಮ್ಮಕ್ಕಳ ಮೊಮ್ಮಕ್ಕಳ ಮೊಮ್ಮಕ್ಕಳು ಯಾರು? ಇವತ್ತು ನಾವು ಅಹ್ಲುಲ್ ಬೈತ್ ಎಂದು ಕರೆಯುವ, ಆಲ ರಸೂಲುಗಳೆಂದು ಕರೆಯುವ, ಸಯ್ಯಿದ್ಗಳೆಂದು ಹೇಳಿಕೊಂಡು ರೆಸ್ಪೆಕ್ಟ್ ಕೊಡುವ ಹಲವಾರು ಆ ಸಯ್ಯಿದ್ಗಳವರೆಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೊಮ್ಮಕ್ಕಳ 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 ಚರಿತ್ರೆಗಳು, ಅವರ ಚರಿತ್ರೆ, ಅವರ ಲಿಸ್ಟ್ ನಮ್ಮ ಕೈಯಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ನಮ್ಮ ಕೈಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಕೈಯಲ್ಲಿದೆ. तेरे नस्ले पाक में है बच्चा बच्चा नूर का, तू है आईने नूर तेरा सबका राना नूर का. ಅದು ಈ ಜಗತ್ತಿನ ಅತ್ಯಂತ ಪ್ರಕಾಶ ಕೊಡುವಂತಹ ಒಂದು ಫ್ಯಾಮಿಲಿ ಆಗಿದೆ.